ಎಲ್ರಿಗೂ ನಮಸ್ಕಾರ. ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಭಕ್ತಿ ಜೀವನ ಎಂಬ ಪುಸ್ತಕದಿಂದ ಒಂದು ಪುಟವನ್ನು ಓದಲಿದ್ದೇನೆ. ಮನೋಸ್ಥಿತಿಗೆ ಅನುಗುಣವಾಗಿ ಪ್ರೀತಿಯು ಭಿನ್ನ ಭಿನ್ನವಾಗಿರುವಂಥದ್ದು. ನಮ್ಮ ಪ್ರೀತಿಯ ಹಿಂದೆ ವಸ್ತುಗಳಿಗಾಗಿ, ಹುದ್ದೆಗಾಗಿ ಅಥವಾ ಇನ್ನಾವುದೋ ಬಗೆಯ ಆಸೆ ಸೇರ್ಕೊಂಡಿದ್ರೆ ಅದುವೇ ಲೌಕಿಕ ಪ್ರೀತಿ. ಏನನ್ನೋ ಬಯಸಿ ಪ್ರೀತಿಸುವುದು ವ್ಯವಹಾರಿಕವಾದುದು. ಉದಾಹರಣೆಗೆ ಎಕ್ಸ್ ಮತ್ತು ವೈ ಎಂಬ ಇಬ್ಬರು ಗೆಳೆಯರಿದ್ದಾರೆಂದು ಭಾವಿಸೋಣ. ಆದರೆ ಇತ್ತೀಚೆಗೆ ವೈ ಎಂಬುವವರು ಎಕ್ಸ್ ನನ್ನು ಪ್ರೀತಿಸುತ್ತಿಲ್ಲ. ತತ್ಪರಿಣಾಮವಾಗಿ ಎಕ್ಸ್ ನಲ್ಲಿರುವ ಪ್ರೀತಿಯ ಭಾವನೆಗಳೇ ಬತ್ತಿ ಹೋಗಿವೆ. ಅಂತಹ ಪ್ರೀತಿ ಪರಸ್ಪರವಾದುದು. ಆದ್ದರಿಂದ ಪರಿಶುದ್ಧ ಪ್ರೀತಿಯನ್ನು ಹೊರತುಪಡಿಸಿ ನಾವು ವ್ಯಕ್ತಪಡಿಸುವ ಎಲ್ಲಾ ಬಗೆಯ ಪ್ರೀತಿಯನ್ನು ಭಕ್ತಿ ಎನ್ನಲಾಗುವುದಿಲ್ಲ. ಅದಕ್ಕಾಗೇ ದೇವರ್ಷಿ ನಾರದರು ಭಕ್ತಿಯನ್ನು ಪರಮ ಪ್ರೇಮ ಎಂದು ವ್ಯಾಖ್ಯಾನಿಸಿರುವಂಥದ್ದು. ಪರ್ವತಗಳು, ಮಹಾಸಾಗರಗಳು, ನಕ್ಷತ್ರಗಳು, ಸೂರ್ಯೋದಯ ಇತ್ಯಾದಿಯಾಗಿ ನಿಸರ್ಗದಲ್ಲಿ ಮಹತ್ತರವಾದುದು ಹಾಗೂ ದಿವ್ಯವಾದುದು ಏನಿದೆಯೋ ಆ ಎಲ್ಲಾ ಚೆಲುವನ್ನು ಮನುಷ್ಯನು ಮಗುವಿನ ಸಹಜ ಮುಗ್ಧ ಭಾವದಿಂದ ಆನಂದಿಸಬಲ್ಲ. ನಿಸರ್ಗವನ್ನು ಆರಾಧಿಸಿದಂತೆ ಆತ ದೇವರನ್ನು ಪ್ರೀತಿಸಿದರೆ ಅದುವೇ ಭಕ್ತಿ ಎನಿಸುವಂಥದ್ದು. 20ನೇ ಶತಮಾನದ ಮಹಾವಿಜ್ಞಾನಿ ಐನ್ಸ್ಟೈನ್ ಹೇಳುವಂತೆ, ನನ್ನ ಧರ್ಮ ಈ ನಿಗೂಢವಾದ ವಿಶ್ವವನ್ನು ಆರಾಧಿಸುವುದೇ ಆಗಿದೆ. ಈ ಅಪಾರ ಅನಂತ ಅವರ್ಣನೀಯ ಪರಮಸತ್ಯವೇ ಆ ವಿಜ್ಞಾನಿಯ ಆರಾಧನೆಗೆ ಕಾರಣವಾಗಿದ್ದವು. ವಿಸ್ತೃತವಾಗಿ ಹೇಳಬೇಕಂದ್ರೆ ಬಾಹ್ಯ ವಸ್ತುಗಳ ಇರುವಿಕೆಯೇ ಭೌತಿಕ ಲಾಭಗಳ ವಿಚಾರಗಳನ್ನು ಉತ್ತೇಜಿಸುತ್ತದೆ. ಅದೇ ಉತ್ತೇಜನ ಲೌಕಿಕ ಪ್ರೇಮಕ್ಕೂ ಕಾರಣವಾಗುತ್ತದೆ. ನಂತರದ ವಿಷಯವಾಗಿ ಹೇಳೋದಾದ್ರೆ ಭಕ್ತಿಯು ಅವರ ಪರಿಶುದ್ಧ ಹೃದಯದಿಂದ ಹೊರಹೊಮ್ಮುತ್ತದೆ ಹಾಗೂ ಅದುವೇ ಪರಮಾತ್ಮನ ಕಡೆಗೆ ಮಾತ್ರವಲ್ಲದೆ ಇಡೀ ಪ್ರಪಂಚದ ತುಂಬೆಲ್ಲ ಹರಿಯುತ್ತದೆ. ಈಗ ಹಾಡು ಹಕ್ಕಿಗಳ ಉದಾಹರಣೆಯನ್ನೇ ತಗೊಳ್ಳೋಣ. ಈ ಜಗತ್ತಿನಿಂದ ಏನನ್ನೂ ಅಪೇಕ್ಷಿಸದೆ ಕೋಗಿಲೆಗಳು ಮಧುರವಾಗಿ ಹಾಡುತ್ತವೆ. ಅದರಂತೆ ಭಾರದ್ವಾಜ ಪಕ್ಷಿಗಳು ಮೋಡಗಳ ಆಚೆ ಹಾರಾಡುತ್ತಾ ತಮ್ಮ ಮಧುರ ಸ್ವರಗಳಿಂದ ವಾತಾವರಣವನ್ನೇ ತುಂಬಿಸಿಬಿಡುತ್ತವೆ. ಅವುಗಳನ್ನು ಗೌರವಿಸುವವರು ಯಾರೂ ಅಲ್ಲಿಲ್ಲ. ಆದರೂ ಅವು ದಿವ್ಯಾನಂದದಿಂದ ಹಾಡುತ್ತವೆ. ತಮ್ಮೊಳಗಿನ ಸಂತೋಷವನ್ನು ಅವು ಹೊರಹಾಕಲೇಬೇಕು. ಅದರಂತೆ ಮನುಷ್ಯನೂ ಕೂಡ ಪ್ರಕೃತಿಯನ್ನು ಹಾಗೂ ಏನೆಲ್ಲವನ್ನು ಪ್ರೀತಿಸುತ್ತಾರೋ ಅದನ್ನೇ ಭಕ್ತಿ ಪರಮ ಪ್ರೇಮ ಎಂದು ಕರೆಯಲಾಗಿದೆ ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಭಕ್ತಿ ಜೀವನ ಎಂಬ ಪುಸ್ತಕದಲ್ಲಿ ತಿಳಿಸಿರುವಂಥದ್ದು. ಧನ್ಯವಾದಗಳು.